ನಿಧಾನಕ್ಕೆ ಹೋಗಪ್ಪ. ಇನ್ನ ಸನ್ರೈಸೇ ಆಗಿಲ್ಲ ನಮ್ಗೆ ಇಲ್ಲಿ. ಸಾರ್ವಜನಿಕರ ಶೌಚಾಲಯ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಬೆಳಗ್ಗೆ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡಬೇಕಲ್ವಾ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಬ್ಯಾಂಗ್ಳೂರಲ್ಲಿ ಬ್ಯೂಟಿಫುಲ್ ಸನ್ರೈಸ್ ನೋಡೋಕೆ ಹೋಗ್ತಾ ಇದ್ದೀನಿ. ಈಗ ಟೈಮ್ 4:30 ಆಗಿದೆ. ಸೊ ವಿ ಹ್ಯಾವ್ ಟು ಲೀವ್ ನೌ. ಈಗ ಬಿಟ್ಟರೆ ಜಸ್ಟ್ 45 ಮಿನಿಟ್ಸ್ ವಿಲ್ ರೀಚ್ ಫ್ರಮ್ ಯಲಹಂಕ. ಸೊ ಬನ್ನಿ ನನ್ನ ಜೊತೆ, ನಾನು ಎಲ್ಲ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಪ್ಲೇಸ್ ತೋರಿಸ್ತೀನಿ. ಸೊ ಫಾರ್ ಆಲ್ ದ ಪೀಪಲ್ ಇನ್ ಬ್ಯಾಂಗ್ಳೂರ್ ಬ್ಯೂಟಿಫುಲ್ ಸನ್ರೈಸ್ ಇದೆ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಜಾಯಿನ್ ವಿತ್ ಅಸ್, ನೋಡಿ ಎಂಜಾಯ್ ಮಾಡೋಣ. ಸೊ ಇಲ್ಲಿ ನನ್ನ ಫ್ರೆಂಡ್ ಬಂದಿದ್ದಾರೆ. ಸೊ ನನ್ನಿಂದ ಕಾರಲ್ಲಿ ಹೋಗೋ ಪ್ಲ್ಯಾನ್ ಇದೆ ನಮ್ಮದು. ಇವಾಗ ಹೊರಟ್ವಿ. ನಮ್ಮ ಸೋಂಬೇರಿ ಅಣ್ಣನ ತೋರಿಸ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಇವರೇ ಲೇಟ್ ಮಾಡಿದ್ದು. ಬರೋ. ಹಾಯ್. ಬಾ ಬಾ. ಸೊ ಹಿತೇಶ್ ಬಂದಿದ್ದಾರೆ, ಅದು ಅಖಿಲು. ಕಾರಲ್ಲಿ ಟಿವಿ ಅಂತಾನೆ ಅಂತಾರೆ, ಇನ್ನೇನು ಅಂತಾರೆ? ಲೇಸಿಯಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನಾನು ಎದ್ದು ಎಷ್ಟೊತ್ತಾಯ್ತು ರೆಡಿಯಾಗಿ, ನೀನೇ ಲೇಟಾಗಿ ಬಂದಿದ್ದು. ಅಲ್ಲಿ ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡಿಸಿದ್ದಾರೆ. ಸೊ ಅವ್ರನ್ನೂ ಕೂಡ ಪಿಕ್ ಮಾಡಬೇಕು. ನರಸಿಂಹ ಮುಖ ತೋರಿಸು, ಹಾಯ್ ಮಾಡು. ಅಟ್ಲೀಸ್ಟ್ ಲೈಟ್ ಹಾಕೊಂಡಿರೋ. ಲೈಟ್ ಇಲ್ಲಿಗೂ ಇರೋದು. ಇವಾಗ ಬೆಳ್ಳಗೆ ಕಾಣಿಸ್ತಾ ಇದೆಯಾ ನಿಜವಾಗ್ಲೂ? ಫ್ರೆಂಡ್ಸ್ ಎಲ್ಲ ಒಂದಾಯ್ತು. ಈಗ ಆನ್ ದ ವೇ ಇದ್ದೀವಿ. ನಿಧಾನಕ್ಕೆ ಹೋಗಪ್ಪ. ನಿಧಾನಕ್ಕೆ ಹೋಗು. ಹಂಗಲ್ಲ, ನಂಗೆ ಈ ಕಾರ್ದು ಫ್ರಾಗ್ರೆನ್ಸ್ ಬರ್ತಾ ಇದೆ. ಆ ಫ್ರಾಗ್ರೆನ್ಸ್ ಅಲ್ಲ, ಕಾರ್ದು ಸ್ಮೆಲ್ ಇರುತ್ತೆ ಗೊತ್ತಾ? ಅದೇ ನಂಗೆ ಹೊಟ್ಟೆ ತೋರಿಸೋದಪ್ಪ. ಅದಕ್ಕೆ ನಂಗೆ ಟೂ ವೀಲರ್ ಇಸ್ ದ ಬೆಸ್ಟ್. ನನಗೆ ಟ್ರಾವೆಲ್ ಮಾಡೋಕ್ಕೆ ಫ್ರೆಶ್ ಏರ್ ಬರುತ್ತೆ. ಇವನೇ ಲೇಟ್ ಆಗಿದ್ದು. ಈಗ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಸೊ ನಾವು ಹೋಗ್ತಾ ಇರೋದು ದೇವನಹಳ್ಳಿ ರೋಡು, ಅಂದರೆ ಹೊಸಕೋಟೆಗೆ. ಏನೇ ಬೆಣ್ಣೆ ಶಾಂತಮ್ಮ, ನೀವೆಲ್ಲ ನೋಡಿರ್ತೀರ ನನ್ನ ವಿಡಿಯೋದಲ್ಲಿ. ಎಷ್ಟೊತ್ತಿಗೆ ಬಂದೆ? 5:30. ಒಳ್ಳೆ ನೇಚರ್ ಫೀಲ್ ಮಾಡಿದ್ಯಾ ಬಿಡು. ಸೊ ನಾನು ಈ ಪ್ಲೇಸ್ಗೆ ಬಂದಿರೋದು. ಸೊ ದಿಸ್ ಇಸ್ ದ ಪ್ಲೇಸ್. ನಾವು ಈ ಪ್ಲೇಸಿಗೆ ಬಂದಿದ್ದೀವಿ. ಇದರದ್ದು ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಿಮಗೆ. ದ ಬೆಸ್ಟ್ ಪ್ಲೇಸ್ ಟು ಸಿ ಸನ್ರೈಸ್. ಬೆಳಗ್ಗೆ ನಾವು ಸನ್ರೈಸ್ ನೋಡೋದಕ್ಕೆ ಇದು ಬೆಸ್ಟ್ ಪ್ಲೇಸ್. ಇಲ್ಲಿ ಏನಿದೆ, ಹೇಗಿದೆ ಅಂತೆಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಲೆಟ್ಸ್ ಎಂಜಾಯ್ ದ ನೇಚರ್. ಇಷ್ಟು ಬೆಳಗ್ಗೆ ಎದ್ದು ಬಂದಿದ್ದೀವಿ. ನೋಡಿ ಔಟ್ಫಿಟ್ ಹೆಂಗಿದೆ ಇವತ್ತು. ಸೊ ಇಟ್ಸ್ ಅ ಕಯಾಕಿಂಗ್. ನಿಜ ನಂಗೆ ಭಯ ಆಗ್ತಿದೆ. ನನಗೆ ಅಭ್ಯಾಸ ಇಲ್ಲ, ನನಗೆ ಭಯ ಆಗ್ತಿದೆ ಗೊತ್ತಾ? ಯಾರಾದ್ರೂ ಇದು ಹುಡುಗರೊಬ್ರು ಹುಡುಗಿರೊಬ್ರು, ನೀವಿಬ್ರು ನಾವಿಬ್ರು. ಅಲ್ಲ, ಬಟ್ ಭಯ ಆಗ್ತದೆ. ಇಲ್ಲಿ ಸ್ಲಿಪ್ಪರ್ ಬಿಡಬೇಕು ನಾವು. ಇವನ ಜೊತೆ ಬೇರೆ ಹೋಗ್ತಾ ಇದೀನಿ. ಮೊದಲೇ ಲೇಜಿ ಪರ್ಸನ್ ನಮ್ಮ ಅಣ್ಣ, ಲೇಜಿ. ಈಗ ಏನೋ ಮಾಡೋದು ಫೋನ್ನ ನೀರೊಳಗಡೆ ಕರೆಕ್ಟ್ ನೀರು ಹಾಕಕ್ಕೆ ಫೋನು. ಥ್ಯಾಂಕ್ ಯು. ನಿಜವಾಗ್ಲೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ನಮಗೆ. ಇದು ನಾನು ಮಾಡ್ತಾನೆ ಇಲ್ಲ ಪಾಪ, ಅವರೇ ಮಾಡ್ತಾ ಇದ್ದಾನೆ. ನರಸಿಂಹ ಅಲ್ಲಿ ಅವರಿಬ್ರು ಇದ್ದಾರೆ. ನಿಜವಾಗ್ಲೂ ಸೀರಿಯಸ್ಲಿ ಇಟ್ಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಕಯಾಕಿಂಗ್ ಆ್ಯಂಡ್ ಸನ್ರೈಸ್. ಇನ್ನು ಸನ್ರೈಸ್ ಆಗಿಲ್ಲ, ನೋಡ್ತಾ ಇರ್ಬೋದು. ನಾವು
ಅವರಿಬ್ರು ಅಲ್ಲಿದ್ದಾರೆ. ಪ್ಲೇಸ್ ನೋಡಿ, ಪ್ಲೇಸ್ ತೋರಿಸ್ತಿದ್ದೆ. ಏಯ್ ಮಾತಾಡ್ಸು. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೂಪರ್. ಆದ್ರೆ ಪಕ್ಕ ನೋವು. ನೀನ್ ಎಕ್ಸ್ಪೀರಿಯನ್ಸ್ ಹೇಗಿದೆ ನರಸಿಂಹ? ಕ್ಯಾಮ್ರಾ ನೋಡು. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಅದೇ ಫ್ರೆಂಡ್ ಹಿತೇಶ್, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ನಿಜವಾಗ್ಲೂ ಸಖತ್ತಾಗಿದೆ ಈ ಪ್ಲೇಸು. ಹೊಸಕೋಟೆ ಹತ್ರ ಇರೋದಿದು. ಸೊ ಯಾರ್ಯಾರೆಲ್ಲ ಸನ್ರೈಸ್ ನೋಡಬೇಕು, ಕಯಾಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ದಿಸ್ ಇಸ್ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಲೊಕೇಶನ್ ಎಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಜನ ಬಂದಿದ್ದಾರೆ. ನರಸಿಂಹ, ಚಿಕ್ಕಣ್ಣ, ಬೆಣ್ಣೆ ಶಾಂತಮ್ಮ ಅವರೇ ಮಾಡು, ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾನೆ ಅವನು. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಹೇಳು ಹೆಂಗಿದೆ ಅಂತ. ನಿಂಗೆ ನಾರ್ಮಲ್ ಗೈಸ್. ಇವನ್ ಇದ್ದಾನೆ ನಾವು ಬಂದಿದ್ದು. ಇವನು ಆಲ್ರೆಡಿ ಒಂದ್ಸರಿ ಬಂದಿದ್ದಾನೆ. ಸೊ ಇವನ್ ರೆಫರ್ ಮೇಲೆ ನಾವ್ ಇಲ್ಲಿಗೆ ಬಂದಿದ್ದು. ಚಿಕ್ಕಣ್ಣ 4 ಗಂಟೆಗೆ ಎದ್ದು ಬಂದೆ. ಆದ್ರೆ ರೈಟ್ ಸೈಡ್ ಓಪನ್ ಆಯ್ತಾ ಇದೆ, ಲೆಫ್ಟ್ ಸೈಡ್ ಏನಾಗ್ತಿದೆ? ಲತಾ ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಅಷ್ಟೇ, ಬೇರೆ ವರ್ಡೇ ಬರಲ್ಲ ಒಳಗೆ. ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ? ಇಲ್ಲಿ ಸನ್ರೈಸ್ ಆಗುತ್ತೆ ಅಂತ ಬಂದಿದ್ವಿ. ಇವ್ನ ಮಾತು ಕೇಳ್ಕೊಂಡು ಸನ್ರೈಸೇ ಆಗಿಲ್ಲ. ನಾನು ಕೇಳ್ತಿದ್ರೆ AI ಎಲ್ಲ ಆಗ್ತೀನಿ ಅಂತಾನೆ. 390 ಅವಳೇನು ಜಾಸ್ತಿ ತಗೊಂಡೋಳು 10 ರೂಪಾಯಿ ಎಲ್ಲಾರ ಕಡೆ. ಅದೇ 390 ಪ್ರೊಸೆಸಿಂಗ್ ಫೀಸ್, ಸರ್ವಿಸ್ ಚಾರ್ಜ್ ಅನ್ಕೊಂಡು ನಾನು ಸುಮ್ಮನೆ ಈಗಿನ ಮಕ್ಕಳು ಕೊಡೋ ಪ್ಲಾನ್ ಇತ್ತು. 1 ಸೆಕೆಂಡ್ ಇರು, ನಾನು ನಿನಗೆ ಹೇಳದ್ನೇ ಇಲ್ಲ. ನಾನು ಹೇಳ್ದೆ 1 ನಿಮಿಷ ಇರು. ನಾನು ಹೇಳ್ದೆ 400 ಆಗಿಲ್ಲ, ನಾನು ಎಷ್ಟು ಇಸ್ಕೊಳ್ಳಿ ಅಂತ ಕೇಳಿದೆ. ಫಸ್ಟ್ ಇವ್ನು 400 ಅಂದ, ಬೇಡ ಅಂದೆ. ಆಮೇಲೆ ಅಲ್ಲೆಲ್ಲಾದ್ರೂ ಖರ್ಚಾದ್ರೆ ನಾನೇ ಪೇ ಮಾಡೋಣ ಅಂದ್ಬಿಟ್ಟು ಸರಿ 400 ಅಂತ ಅಂದೆ. ಹೋಗ್ಲಿ ಬಿಡ್ರೋ, ನಾನೇ ಬಿರಿಯಾನಿ ಕೊಡಿಸ್ತೀನಿ. ಕಮೆಂಟ್ ಹಾಕ್ಬಿಡ್ತೀನಿ. ನಾನು 10 ಕಮೆಂಟ್ ಹಾಕ್ತೀನಿ ಒಂದೇ ಸಲ. 10 ಕಮೆಂಟ್ ಬರುತ್ತೆ ಆಮೇಲೆ. ಗೈಸ್, ಇವರು ತುಂಬಾ ದಿವಸದಿಂದ ಬಿರಿಯಾನಿ ಕೇಳ್ತಾನೆ ಇದ್ದಾರೆ. ಓಕೆ, ನನ್ನ ಕಡೆಯಿಂದ ಇವ್ರಿಗೆ ಟ್ರೀಟ್ ಬಿರಿಯಾನಿ ಕೊಡ್ಸೋಣ ಅಂತ ಇದ್ದೀನಿ. 50 ಮಿಲಿಯನ್ ಆಗಿದೆ. ಯಾವುದು ಅದು ರಿಯಾಲಿಟಿ ವರ್ಸಸ್ ಎಕ್ಸ್ಪೆಕ್ಟೇಷನ್ ವಿಡಿಯೋ. ನಾವೇ ಇಲ್ಲಿ ಇದೀವಲ್ಲ, ನಾವೇ ಇರೋದು. ಸೊ ಥ್ಯಾಂಕ್ ಯು ಗೈಸ್ ಫಾರ್ ದ ಸಪೋರ್ಟ್. ಸೊ ಅದರಿಂದ ಅವ್ರಿಗೆ ಟ್ರೀಟ್ ಕೊಡ್ಸೋಣ ಅಂತ ಇದ್ದೀನಿ ಬಿರಿಯಾನಿ. ಸೊ ಹೊಸಕೋಟೆ ಬಿರಿಯಾನಿ ಫೇಮಸ್ ಅಲ್ವಾ, ಸೊ ಅಲ್ಲಿಗೆ ಹೋಗೋಣ. ಇನ್ನು ಸನ್ರೈಸೇ ಆಗಿಲ್ಲ ನಮಗೆ ಇಲ್ಲಿ. ಹೀಗಿದೆ ಎಕ್ಸ್ಪೀರಿಯನ್ಸ್. ನೇಚರ್ನ ತುಂಬ ಚೆನ್ನಾಗಿ ಫೀಲ್ ಮಾಡ್ಬೋದು. ಡ್ರೈವರ್ ಅಲ್ಲ ಅದು, ನಮ್ಮ ಅಣ್ಣ. ಯಪ್ಪಾಪ ಎಷ್ಟು ಅಜೀಬ್ ಮಾಡ್ತಾರೆ. ಗೈಸ್, ನಮ್ ಗ್ರೂಪ್ ಯಾರ್ಯಾರು ಬಂದಿಲ್ಲ, ನಾವು ಇವತ್ತು ಕಯಾಕಿಂಗ್ ಬಂದಿದೀವಿ ಅಷ್ಟೇ. ಗೈಸ್, ನಾವು 5:45 ಸ್ಲಾಟ್ ಬುಕ್ ಮಾಡ್ಕೊಂಡು ಬಂದಿದ್ದು. ಸೊ ಮುಗೀತು ಅಂತ ಕರೀತಾ ಇದ್ದಾರೆ ನಮ್ಮನ್ನ ಇವಾಗ. ಸೊ ಈಗ ಹೋಗಬೇಕು. ಗೈಡ್ ಇರ್ತಾರೆ ನಮ್ಮ ಜೊತೆ. ಇಲ್ಲಿ ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ ಇಲ್ಲಿ. ಸೊ ಭಯ ಪಡೋಂಥ ಅವಶ್ಯಕತೆ ಏನಿಲ್ಲ. ನೋಡ್ತಿರ್ಬೋದು. ಈಗ ನಾವು ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಮುಗೀತು 5:45 ಈಗ 6:35 ಆಗಿದೆ. ಸೊ 1 ಅವರ್ ವಿ ಎಂಜಾಯ್ಡ್. ನಾವು ಸನ್ರೈಸ್ ನೋಡ್ಬೋದು ಅಂತ ಬಂದ್ವಿ, ಬಟ್ ಇನ್ನೂ ಸನ್ರೈಸ್ ಆಗಿಲ್ಲ. ಯಾ ವೇಟಿಂಗ್ ಫಾರ್. हाय सर, इधर आओ, इधर आओ, वीडियो करेगा आपका. मैं इधर शिफ्ट हो जाएगा, आओ. हेलो मैम. हाय. ಹಲೋ ಹಲೋ ಭಯ್ಯ, ಈ ಕಡೆ ಬಾ.
ಅದು ಗೊತ್ತಾ ಏನು ನಾನು ಅಜಿಪ್ ಮಾಡ್ತಾ ಇದ್ದೀರಾ ಇಲ್ಲ ನನ್ನ ಹೊಗಳಿಸ್ತಾ ಇದ್ದೀರಾ ಅರ್ಥ ಆಗ್ತಿಲ್ಲ. बोलो हवा प्रॉब्लम है ना इधर आओ बात करो मेरे YouTube चैनल में. नमस्कार बोलो. क्या? नमस्कार बोलो. नमस्कार. कैसा लगा मैम? ಸೂಪರ್ ಲಗಾ. ಸೂಪರ್ लगना चाहिए. ಚೆನ್ನಾಗಿದೆಯಾ ಕಣ ಹುಡುಗಿ ಆದ್ರೂ ಸಿಗ್ತಾರೆ ಕಣ ಒಂದು ಗರ್ಲ್ ಫ್ರೆಂಡ್ ಆದ್ರೂ ಮಾಡ್ಕೊಳ್ಳೋ ಹೋಗ್ಲಿ. ಇವೆಲ್ಲ ಹಾಕ್ಬಿಡ ಹಾಕ್ತೀನಿ ಕ್ಯಾಮ್ರಾಗ್ ಬರಕ್ಕೆ ನಾಚಿಕೆ ಪಡ್ಕೊಂತಾನೆ ಗಾಯ್ಸ್ ಅವನು ನನ್ನ ಫ್ರೆಂಡ್. ನೋಡಿ ನೀವೇ ಹೇಳಿ ಅವನು ನೋಡಕ್ ಚೆನ್ನಾಗಿದೆ ಮಾಡ್ಲಿಂಗ್ ಮಾಡು ಅಂದ್ರೂ ಮಾಡಲ್ಲ ಅಂತಾನೆ ಮತ್ತೆ ಒಂದ್ ಗರ್ಲ್ ಫ್ರೆಂಡ್ ಎಲ್ಲ ಆಗ್ತಾನೆ ಹೆಂಗ್ ಹೇಳಿ ಗೈಸ್. ಈಗ ನಾವು ಕಾಯಕಿಂಗ್ ಮುಗಿಸ್ಕೊಂಡ್ ಬಂದ್ವಿ. ಇವನಂತೂ ಇಲ್ಲಿ ಇರೋದಕ್ಕಿಂತ ನಮ್ ಜೊತೆ ಇರೋದಕ್ಕಿಂತ ಜಾಸ್ತಿ ಪ್ಲೇಸ್ ಯಾವ್ದಂತ ನೋಡ್ಕೊಂಡ್ಬಿಡಿ. ಇಲ್ಲೇ ಇರ್ತಾನೆ ಸಾರ್ವಜನಿಕರ ಶೌಚಾಲಯ. ಹೆಂಗಿತ್ತಲ್ಲ ಎಕ್ಸ್ಪೀರಿಯನ್ಸು? ಗುಡ್. ಆ್ಯಕ್ಚುಲಿ ನಮ್ಮ ಗ್ರೂಪಲ್ಲಿ ಜಾಸ್ತಿ ಲೇಜಿ ಇವಳೆ, ಬಟ್ ಇವಳೆ ಬಂದಿದ್ದಾಳೆ ಬರ್ತಾ ಇದ್ದಾಳೆ. ಅದು ಬೆಳಗ್ಗೆ 4 ಗಂಟೆಗೆ 3:30 ಎದ್ದಿದ್ದಲ್ಲ, 3:30 ಮಲ್ಕೊಂಡೆ ಆಮೇಲೆ 4:30 ಇವಳನ್ನ ಪಿಕ್ ಮಾಡಿದ್ದು. ನಾನು 3:30 ಎದ್ದೆ. 3:30 ಎದ್ದು ನಾವು ಅಲ್ಲಿಂದ ಕಾರ್ ತೊಗೊಬರ್ಬೇಕಲ್ವಾ. ಸೊ ಲೇಜಿ ಪೀಪಲ್ಲೇ ಬಂದಾಳೆ. ನಮ್ಮ ಗ್ರೂಪ್ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡ್ರಿ ನೀವೆಲ್ಲ. ಅದಕ್ಕೆ ಗ್ರೂಪ್ ಏನು ಚೇಂಜ್ ಮಾಡ್ಬಿಟ್ಟು ಬಂದೆ ಗೊತ್ತಾ ನಾನು? ಅಲ್ಲಲ್ಲ ಫಸ್ಟ್ ಇನ್ಆಕ್ಟಿವ್ ಅಂತ ಹಾಕಿದೆ, ಆಕ್ಟಿವ್ ಪೀಪಲ್ ಟು ಟ್ರಾವೆಲ್ ಅಂತ ಹಾಕಿದ್ದೀನಿ. ಯಾರ್ಯಾರೆಲ್ಲ ಬಂದಿಲ್ಲ ನೋಡಿ, ನಾವಿವಾಗ ಹೊಸಕೋಟೆ ಬಿರಿಯಾನಿಗೆ ಹೋಗ್ತಾ ಇದೀವಿ. ಅಷ್ಟೇ ಅಷ್ಟೇ. ಗೈಸ್, ಈ ನನ್ನ ತಮ್ಮ ನೋಡ್ತಾ ಇದ್ದೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅವನಿಗೆ. ಬಾಯ್ಸ್ ಥಿಂಗ್ಸ್ ಸಣ್ಣ ಹೊಟ್ಟೆ ಒಂದು ಭಯಂಕರ ಅಲ್ವಾ? ನಿಮಿಷ ಈ ಕಡೆ ತಿರ್ಗು. ಯಾವಾಗ ಗಡ್ಡ ಎಲ್ಲ ತೆಗಿಸ್ತೀಯ ಅದನ್ನ ಹೇಳು. ಎಷ್ಟು ತಿಂಗಳು ಬೇಕಿನ್ನ? ಕರೆಕ್ಟ್ ಅಕ್ಟೋಬರ್ ಅಲ್ಲಿ ತೆಗಿತೀನಿ. ಅಕ್ಟೋಬರಾ? ಇವನು ಹಿಂಗಿರೋದಕ್ಕೆ ಪಾಪ ಬೇಜಾರ್ ಮಾಡ್ಕೊಂಡ್ಬಿಡಿ. ಪೊಲೀಸ್ ಅಂತ ಇದು ನಮ್ಮ ಬಾವ ಗಾಡಿ ಕಣ್ಣ. ಪೊಲೀಸ್ ಇದು ನಮ್ ಗಾಡಿ ತಗೋ ಬಂದಿಲ್ಲ. ಅಟ್ಕುತ್ತಾ ಹೋಗ್ಲಿ ನೀನ್ ಕಾಲಿಗೆ. ಅದು ಅಟ್ಕುತ್ತಲ್ಲ. ಗೈಸ್, ಈಗ ನಾವು ಹೊಸಕೋಟೆ ಬಿರಿಯಾನಿಗೆ ಹೋಗ್ತಾ ಇದೀವಿ. ಮತ್ತೆ ಯಾವಾಗ ಮೀಟ್ ಆಗ್ತೀವೋ ಗೊತ್ತಿಲ್ಲ. ಓಕೆ ಗೈಸ್, ಕಮ್ ಆನ್, ಲೆಟ್ಸ್ ಗೋ. ಬಾಯ್ ಬಾಯ್. ಬಿರಿಯಾನಿ ಹತ್ರ ಸಿಗೋಣ ಮತ್ತೆ. ಬಾಯ್, ಬೇಗ ಬನ್ನಿ. ಸಂಡೆ ಅಲ್ವಾ, ಇವಾಗ ಕಾರ್ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಗೊತ್ತಾ? ಅಖಿಲ್ ಡ್ರೈವ್ ಮಾಡ್ತಾ ಇದ್ದಾರೆ. ನಾವು ಬಿರಿಯಾನಿಗೆ ಹೋಗ್ತಾ ಇದೀವಿ. ನೀವು ಬನ್ನಿ ನಮ್ಮ ಜೊತೆ ತಿನ್ನೋದು, ಓಕೆನಾ? ಏನು ಗೊತ್ತಾ, ಸಾರಿ ಸನ್ರೈಸ್ ತೋರ್ಸೋಕ್ಕಾಗಲಿಲ್ಲ. ಬಿಕಾಸ್ ನಾವು 5:45ಗೆ ನಮ್ದು ಇದ್ದಿದ್ದರಿಂದ ಸ್ಲಾಟ್, ಸೊ ತೋರ್ಸೋಕ್ಕಾಗಲಿಲ್ಲ. ಬಂದಿಲ್ಲ, ನಾವಿದ್ದಾಗ ಸನ್ರೈಸ್ ಬಂದಿಲ್ಲ, ಅದೇ ಬೇಜಾರಾಗಿದ್ದು. ಈಗ ನಾವು ಸನ್ರೈಸ್ ನೋಡ್ಕೋಬೇಕು ಎಲ್ಲೆಲ್ಲಾದರೂ ಅದೇ ಪ್ಲೇಸಲ್ಲಿ. ಬಟ್ ಕಯಾಕಿಂಗ್ಗೆ ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ, ಲಕ್ ಅಂತ ಹೇಳ್ಬೋದು. ಸೊ ನಾವು ಈ ಟೈಮಲ್ಲಿ ಸನ್ರೈಸ್ ಆಗಿಲ್ಲ, ಸೊ ಬೇಜಾರಾಯಿತು. ಬಟ್ ಆದರೂ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಸೇಫ್ಟಿ ಇರುತ್ತೆ, ಏನು ಭಯ ಪಡೋಂಥ ಅವಶ್ಯಕತೆ ಇರಲ್ಲ. ಇವಾಗ ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀವಿ ಅಷ್ಟೇ ಅಷ್ಟೇ. ಇವನಿಗೆ ಮಾತ್ರ ವೆಜ್. ಪಾಪ ಇವನು ಭಾನುವಾರ ಬಂದ್ರೆ ಪಾಪ ತಿನ್ನಲ್ಲ ಅಣ್ಣ. ಇವನಿಗೆ ಮಾತ್ರ ವೆಜ್ ತೊಗೊಂಡು ನಾನೇ ತಗೊಂಡಿದ್ದು. ಇಟ್ಕೊಂಡ್ಬರ್ತಾರ ನಾನು ತಗೊಂಡಿರೋದು ನೀವು ಇಟ್ಕೊಂಡ್ಬರ್ತಾರ. ಬೆಳಗ್ಗೆ ಮಟನ್ ಬಿರಿಯಾನಿ ಕಬಾಬ್ ತಿನ್ನೋದಕ್ಕೆ ರೆಡಿ ಇದ್ದೀರಿ. ಪಾಪ ವೆಜ್ ಹಿಡ್ಕೊಂಡು ನಿಂತಿದ್ದಾನೆ. ಈ ರಿವರ್ ಇಲ್ಲಿ ನೋಡು, ಇಲ್ಲಿ ಹಾಕಿದ್ದಾರೆ ನೋಡ್ಕೊಳ್ಳು. ಫಸ್ಟ್ ಟೈಮ್ ತಾನೇ ಬರ್ತಾ ಇರೋದು. ಬಂದಿಲ್ಲ ನಾನು ಬಂದಿದ್ದೀನಿ, ನಾನು ತಿಂದಿದ್ದೀನಿ. ಹೆಂಗಾಗ್ತಾ ಇದ್ದಾರೆ ಅಂತ ಯೂಟ್ಯೂಬಲ್ಲಿ ಬರ್ತೀರಾ? ಪೀಸ್ ಜಾಸ್ತಿ ಆಗ್ತದೆ ಮಾತ್ರ ನೋಡಿ, ನೀವು ಪೀಸ್ ಜಾಸ್ತಿ ಆಗ್ತಿರುತ್ತೆ.
ಥ್ಯಾಂಕ್ ಯು. ಕಡಿಮೆ ಬಂದಿದೆ. 7 ಪೀಸ್ ಕರೆಕ್ಟ್ ಅಂತೆ ನೋಡ್ದಾ. ಒಂದು ಕೊಟ್ಟಿಲ್ಲ ಬಂತು ಮಟನ್ ಬಿರಿಯಾನಿ. ಆಹಾ ಈ ಜನುಮ ರುಚಿ ಸವಿಯಲು ನಾನೇ ಉಲ್ಟಾ ಇಡ್ತಾ ಇದ್ದೆ. ಚಿಕನ್ ತುಂಬ ಕಷ್ಟಪಟ್ಟು ಬಂದ ನರಸಿಂಹ. ಈ ಜನುಮವೇ ಏನೋ ನನಗೆ ಆಡಕ್ ಬರ್ತಾ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಕರೆಕ್ಟ್. ಈ ಜಗವಿದೆ ನವರಸಗಳ ಬಯಸಲು. ಮಲ್ಲಿಕಾ ಬಿರಿಯಾನಿ ಇದೆ. ಮಟನ್ ಮಲ್ಲಿಕಾ ಬಿರಿಯಾನಿ, ಮಟನ್ ಬಿರಿಯಾನಿ, ಇದು ಚಿಕನ್ ಕಬಾಬ್. ಸೊ ಈಗ ಅದು ಮಶ್ರೂಮ್ ಬಿರಿಯಾನಿ. ಯಾವುದು? ಅದು ಮಶ್ರೂಮ್ ಬಿರಿಯಾನಿ. ಹಾಕೋ ತಟ್ಟೆಡಿನ ತಿನ್ನೋದಕ್ಕೆ. ಸೊ ಗೈಸ್ ಈಗ ರೆಡಿ ಆಗಿದ್ದೀರಿ ಟೆಸ್ಟ್ ಮಾಡೋದಕ್ಕೆ. ಗಮ್ಮಲ್ಲಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಸ್ಟಾರ್ಟ್. ನಮ್ಮ ಗ್ರೂಪಲ್ಲಿ ಬ್ಯಾಟ್ಸ್ಮನ್ ಅಂದರೆ ಇವನೇ. ಇದು ಎರಡು ಖಾಲಿ ಮಾಡಿ ಹೇಳು ಮೂರ್ತಿ ಚಿಕ್ಕದ ಏನ್ ಹೇಳಲ್ಲ, ದೊಡ್ಡದಂತಾರಲ್ಲ ಸುಮ್ಮನೆ ದೃಷ್ಟಿ ಆಗ್ತದೆ. ವಿಡಿಯೋ ಮಾಡ್ಬೇಡ್ರಿ. ಪಾರ್ಸೆಲ್ ತಗೊಂಡೋಗ್ತೀನಿ ಅಂತ. ಗೊತ್ತಾ ಈ ಫಸ್ಟ್ ಟೈಮ್ ಅಲ್ಲ ನೀನು ತಿಂತಿರೋದು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಟೇಸ್ಟ್ ಇತ್ತಾ? ಹೆಂಗಿತ್ತು? ಪೀಸ್ ಚೆನ್ನಾಗಿ ಎಷ್ಟನೇ ಸರಿ ಬರ್ತಾ ಇದೆ? ನಾನು ಫಸ್ಟ್ ಟೈಮ್, ಬಟ್ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಮಸ್ತ್ ಇದೆ. ಬಂದಿರೋದು ಬೆಂಕಿ ಟೆಸ್ಟ್ ಗುಡಿಸ್ಬೇಕು. ಬರ್ತೀರಾ? ಇವನು ಮಾತಾಡಕ್ಕೆ ನಾಚಿಕೆ ಪಡ್ಕೊಂತಾನೆ ಇವನು. ನೋಡಿ ಕ್ಯಾಮ್ರಾ ಎತ್ಕೊಂಡು ಹೋದ್ರೆ ಸೈಲೆಂಟ್ ಆಗ್ತಾನೆ. ಆ ಡಿಂಪಲ್ ಬರುತ್ತಲ್ಲ, ಆ ಶೈ ನೋಡಿ. ಭಗ್ನ ಪ್ರೇಮಿ ಅಂದ್ರೆ ನಮ್ಮ ಗ್ರೂಪಲ್ಲಿ ನಿಜವಾಗ್ಲೂ ಈ ಥರನೂ ಲವ್ ಮಾಡ್ತಾರೆ ಅಂತ ಇವ್ನು ನೋಡಿದ್ರೆ ನನಗೆ ಅರ್ಥ ಆಗೋದು. ಒಂದು ಲವ್ ಸ್ಟೋರಿ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಿಜವಾಗ್ಲೂ ಡಿ ಎಫ್ ಮೇಲೆ ಬೇಡ, ಕಮೆಂಟ್ ಮಾಡಿದ್ರೆ ಸಪ್ರೇಟ್ ಇವನ್ನ ಕೂರಿಸ್ಕೊಂಡು ಒಂದು ವ್ಲಾಗ್ ಮಾಡ್ತೀನಿ. ನಿಜವಾಗ್ಲೂ ನಾನು ಪರ್ಸ್ನಲ್ಲಾಗಿ ಹೇಳ್ಬೇಕು ಅಂದರೆ ನಮ್ಮ ಅಣ್ಣ ಭಗ್ನ ಪ್ರೇಮಿ ಇದ್ದಾನೆ ಪಾಪ. ಇಲ್ಲ ಬ್ರೇಕಪ್ ಆಗಿ ಪಾಪ ಬೇಜಾರಲ್ಲಿದ್ದಾನೆ. ಹಾರ್ಟ್ ಬ್ರೇಕಪ್ ಆಗಿದೆ ಆದ್ರೆ ಇದನ್ನ ಬಿಟ್ಟಿಲ್ಲ, ಇಟ್ಕೊಂಡಿದ್ದೀನಿ. ಪ್ರೀತಿ ಅಂದ್ರೆ ನೋಡಾದ್ರೂ ನಿಮ್ಮ ಹುಡುಗಿ ನಿಮ್ಗೆ ಮೆಸೇಜ್ ಮಾಡುತ್ತೆ. ನಿಜ. ನಾವಿವಾಗ ಚಿಕ್ಕ ಮಕ್ಕಳಾಗಿದ್ದೀವಿ, ಸ್ವಲ್ಪ ಉಯ್ಯಾಲೆಲ್ಲ ಆಟ ಆಡ್ತಾ ಇದ್ದೀವಿ. ಎಲ್ಲ ಲೆಕ್ಕ ಹಾಕಿ ಡಿವೈಡ್ ಮಾಡ್ತೀನಿ. ಎಲ್ಲ ನೀನೇ ಡಿವೈಡೆಡ್ ಬೈ ಮೇಘನ ಅಂತೆ. ಡಿವೈಡೆಡ್ ಬೈ ಹಿತೇಶ್. ಫಿನಾನ್ಸ್ ಅಲ್ವಾ ನೀನು? ಫಿನಾನ್ಸ್ ಪಾರ್ಟಿ ನೋಡಿ ಎಲ್ಲ ಮಾತಾಡ್ತಾ ಇದ್ರೆ ಮಾಡ್ತಾ ಇದ್ದಾನೆ. ಮನೆಗೆ ಎತ್ಕೊಂಡು ಹೋಗೋದಕ್ಕೆ. ಬಾಯ್, ಹುಷಾರು. ಹಾಂ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್. ಇಲ್ಲಿಂದ ಇವನು ಬೈಕಲ್ಲಿ ಹೋಗ್ತಾನೆ. ಸೊ ಇವನು ಇಲ್ಲೇ ಎಕ್ಸಿಟ್ ಆಗ್ತಾ ಇದ್ದಾನೆ. ಬಾಯ್ ಹಿತೇಶ್. ಕಾರ್ತಿಗೆ ಹೋಗೋಣ. ಡ್ರೈವರ್ ಇದ್ದಾನೆ. ಕಾರ್ ಆಫ್ ಮಾಡ್ತಾನೆ ಅಣ್ಣ. ಡೋರ್ ಓಪನ್ ಮಾಡ್ಕೊತ. ಬಾಯ್ ಬಾಯ್ ಬಾಯ್. ಜಸ್ಟ್ ಈಗ ನಾವು ಮನೆಗೆ ರೀಚ್ ಆದ್ವಿ. ಸೊ ಎಲ್ಲ ಟ್ರಿಪ್ ಮುಗೀತು, ಸೇಫಾಗಿ ರೀಚ್ ಆಗಿದ್ದೀವಿ. ಇವರಿಬ್ಬರು ರೆಡಿ ಆಗ್ತಿದ್ದಾರೆ ಮನೆಗೆ ಹೋಗೋದಕ್ಕೆ. ನಮ್ಮ ಕಾರ್ನ ಪಾರ್ಕಿಂಗ್ ಮಾಡಿ ಆಯಿತು. ವಿಲ್ ರೀಚ್ ಟು ಹೋಮ್. ನಾವು ರೆಸ್ಟ್ ಮಾಡ್ತೀನಿ. 4 o'clock ಎದ್ದಿದ್ದೀನಲ್ವಾ, ನಿದ್ದೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.